ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಈಸಿಯಾಗಿರೋಂಥ ಬ್ರಾಕ್ಲಿ ಕ್ಯಾಪ್ಸಿಕಮ್ ಎಗ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸುಮಾರು ಜನ ಬ್ರಾಕ್ಲಿನ ಇಷ್ಟಪಡಲ್ಲ, ಬಟ್ ಆ್ಯಕ್ಚುಲಿ ಬ್ರಾಕ್ಲಿ ತಿಂದರೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಈ ಥರ ಟ್ರೈ ಮಾಡ್ಕೊಂಡು ತಿನ್ನಿ, ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಆ, ರಸಮ್ಗೆ, ಸಾಂಬಾರಿಗೆ ಅದಕ್ಕೆಲ್ಲ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾನು ಬ್ರಾಕ್ಲಿನೆಲ್ಲ ಕಟ್ ಮಾಡಿ ಒಂಚೂರು ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಬಿಸಿ ಆಗೋವರೆಗೂ ಅದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ತುಂಬ ಕುದಿಬಾರ್ದು ನೀರು, ಸುಮ್ಮನೆ ಲೈಟಾಗಿ, ಯಾಕಂದರೆ ಅದ್ರ ಸಣ್ಣ ಸಣ್ಣ ಈ ವಾಮ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಏನಾದರೂ ಹೋಗಲಿ ಅಂತ ಆ ಬಿಸಿನೀರಲ್ಲಿ ಹಾಕಿಬಿಟ್ಟು ಉಪ್ಪು ನೀರಲ್ಲಿ ಒಂದು 2 ನಿಮಿಷ ಅದನ್ನು ಬಾಯ್ಲ್ ಮಾಡಿದ್ರೆ ಸಾಕು. ಸೊ ಕಂಪ್ಲೀಟಾಗಿ ಅದು ಬಾಯ್ಲ್ ಆದಮೇಲೆ ನಾನು ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ನಾನು ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ನಂಗೆ ಅದರಲ್ಲೇ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಏನೇ ಅಡುಗೆ ಇದ್ರೂ. ಸೊ ಅದಕ್ಕೆ ನಾನು ಆಬ್ವಿಯಸ್ಲಿ ತೊಗೊತೀನಿ ಇದನ್ನೇ. ಸೊ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂಚೂರು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಚೆನ್ನಾಗಿ ಸಿಡಿದಾಗ ಬೇಯಿಸಿಟ್ಟಿರುವಂಥ ಬ್ರಾಕ್ಲಿನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದ್ರದ್ದು ಸೂಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದ್ಸರಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಈಗ ಕ್ಯಾಪ್ಸಿಕಮ್ನ ಜೊತೆಗೇ ಆ್ಯಡ್ ಮಾಡಿದ್ದೀನಿ. ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ತುಂಬ ನಾವು ಫ್ರೈ ಮಾಡೋಕ್ಕೆ ಡೀಪ್ ಫ್ರೈ ಮಾಡಬಾರ್ದು, ಹಾಗೆ ತಿನ್ನಬೇಕು. ಬಟ್ ನಮ್ಮ ಕಡೆಯವ್ರು ನಾವು ತಿನ್ನಲ್ಲ ಆ ಥರ, ಯಾಕಂದರೆ ನಮಗೆ ಅಭ್ಯಾಸ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆಡಿಸ್ತಾನೆ ಇರಬೇಕು, ಯಾಕೆ ಸ್ವಲ್ಪ ಹೊತ್ತು ಬಿಟ್ಟರು ಅದು ತುಂಬ ಫ್ರೈ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನಮಗೆ ತುಂಬ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿಯೇ ಜಾಸ್ತಿನೇ ಫ್ರೈ ಮಾಡಿದ್ದೀನಿ, ಬಟ್ ಟೇಸ್ಟ್ ಮಾತ್ರ ಆಸಮ್, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದು ಬಂದ್ಬಿಟ್ಟು ತುಂಬ ಈಸಿ ಫ್ರೈ, ಬೇರೆ ಏನೂ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಸೊ ಇದಿಷ್ಟನ್ನು ಹಾಕಿ ಅಷ್ಟೇ, ಬೇರೆ ಏನೇನು ನಾನು ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಕಂಪ್ಲೀಟಾಗಿ ಫ್ರೈ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾವು ಯಾವಾಗಲೂ ಒಂದು ಸರಿ ನಮಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ನಾವು ಆ್ಯಡ್ ಮಾಡೋದು ನಮಗೆ ಒಳ್ಳೆಯದೇ ಅಲ್ವಾ. ಸೊ ಸ್ವಲ್ಪ ಟೇಸ್ಟು ನಿಮಗೆ, ಆ್ಯಕ್ಚುಲಿ ಬ್ರಾಕ್ಲಿ ಸ್ವಲ್ಪ ಕಹಿ ಇರುತ್ತೆ. ಆ ಕಹಿ ನಿಮಗೆ ಹೋಗಬೇಕು ಅಂದರೆ ಎಗ್ನ ಆ್ಯಡ್ ಮಾಡ್ಕೊಳ್ಳಿ, ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ಎಗ್ ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮೊಟ್ಟೆನ ಜೊತೆಗೆ ಎಲ್ಲ ಸೇರಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸೊ ಫೈನಲ್ ಆಗಿ ನನ್ನ ಬ್ರಾಕ್ಲಿ ಕ್ಯಾಪ್ಸಿಕಮ್ ಎಗ್ ಫ್ರೈ ರೆಡಿ ಆಯಿತು. ನೀವು ಟ್ರೈ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್, ಬಾಯ್.